ಮೈಸೂರು ಅರಮನೆ ಬಗ್ಗೆ ಹೇಳಿದಷ್ಟು ಮುಗಿಯುವುದಿಲ್ಲ. ಏಕೆಂದರೆ ಈ ಅರಮನೆ ನಿರ್ಮಾಣದ ಹಿಂದೆ ಹಲವು ವಿಶೇಷತೆಗಳು ಅಡಗಿವೆ. ಇವತ್ತು ನಾವು ನೋಡುವ ಅರಮನೆ ಹಗಲು ಹೊತ್ತಿನಲ್ಲಿ ಸುಂದರವಾಗಿಯೂ ರಾತ್ರಿಯೂ ಆಗಿದ್ದರೆ ವಿದ್ಯುತ್ ದೀಪಗಳಿಂದ ಝಗಮಗಿಸಬಹುದು. ಆದರೆ ಪುರಾಣದ ಇಂದ್ರನ ಅಮರಾವತಿಯ ಧರೆಗಿಳಿದಂತೆ ಗೋಚರಿಸಬಹುದು. ಆದರೆ ಬಹುಶಃ ಅವತ್ತು ಅದೊಂದು ದುರ್ಘಟನೆ ನಡೆಯದಿದ್ದರೆ ಇವತ್ತಿನ ಭವ್ಯ ಅರಮನೆ ನಿರ್ಮಾಣವಾಗುತ್ತಿರಲಿಲ್ಲವೇನೋ. ಮಹಾರಾಜರ ಆಡಳಿತದಲ್ಲಿ ನಡೆದ ಆ ದುರ್ಘಟನೆ ಯಾವುದು? ಅವತ್ತು ಆಗಿದ್ದು ಏನು? ಇವತ್ತಿನ ಅರಮನೆ ನಿರ್ಮಾಣಕ್ಕೆ ಅದು ಹೇಗೆ ಕಾರಣವಾಯಿತು ಎಂಬುದನ್ನು ನೋಡುತ್ತಾ ಹೋದರೆ, ಇವತ್ತಿನ ಅಂಬಾವಿಲಾಸ ಅರಮನೆ ನಿರ್ಮಾಣಕ್ಕೆ ಮೊದಲೇ ಅಲ್ಲಿ ಅರಮನೆ ಇತ್ತು ಎನ್ನುವುದು ಅಷ್ಟೇ ಸತ್ಯವಾಗಿದೆ. ಇಷ್ಟಕ್ಕೂ ಮೈಸೂರಿನ ಮಹಾರಾಜರಿಗೆ ಅರಮನೆ ಕಟ್ಟುವುದು ಕಷ್ಟದ ಕೆಲಸವೇ ಆಗಿರಲಿಲ್ಲ. ಬಹುಶಃ ಮೈಸೂರಿನಲ್ಲಿರುವಷ್ಟು ಅರಮನೆಗಳು ಬೇರೆಲ್ಲೂ ಇಲ್ಲವೇನೋ. ಹೀಗಾಗಿಯೇ ಮೈಸೂರಿಗೆ ಅರಮನೆಯ ನಗರಿ ಎಂದು ಹೆಸರು ಬಂದಿದೆ. ಮೈಸೂರು ನಗರವನ್ನು ಸುತ್ತಿಕೊಂಡು ಹೋದರೆ ಇಲ್ಲಿರುವ ಇನ್ನಿತರ ಅರಮನೆಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಈ ಅರಮನೆಗಳು ಇವತ್ತು ಹಲವು ರೀತಿಯಲ್ಲಿ ಬಳಕೆಯಾಗುತ್ತಿವೆ. ಆದರೆ ಮೈಸೂರಿನಲ್ಲಿ ಆಕರ್ಷಣೆಯಾಗಿರುವ ಅಂಬಾವಿಲಾಸ ಅರಮನೆ ಅರ್ಥಾತ್ ಮೈಸೂರು ಅರಮನೆಯೇ. ಈ ಅರಮನೆಗೆ ತೆರಳಿದವರಿಗೆ ಮೈಸೂರು ಮಹಾರಾಜರ ವೈಭವ ಹೇಗಿತ್ತು ಎಂಬುದನ್ನು ಸಾರಿ ಹೇಳುತ್ತದೆ. ಅಷ್ಟೇ ಅಲ್ಲದೆ ಈ ಅರಮನೆ ಮೈಸೂರು ಮಹಾರಾಜರ ಇತಿಹಾಸದ ಕತೆ ಹೇಳಲು ನಿಂತಿದೆ ಎಂಬಂತೆ ಭಾಸವಾದರೂ ಅಚ್ಚರಿಯಿಲ್ಲ. ಮೈಸೂರಿನ ಹೃದಯ ಭಾಗದಲ್ಲಿ ಕಂಗೊಳಿಸಿದ ಅರಮನೆ ಸುಂದರವಾಗಿಯೂ ನಿರ್ಮಾಣವಾಗಿದ್ದು, ಇದರ ಸೌಂದರ್ಯ ನೋಡುಗರ ಮನಸೆಳೆಯುತ್ತದೆ. ಆದರೆ ಇವತ್ತು ನಿರ್ಮಾಣವಾಗಿರುವ ಅರಮನೆಗೂ ಮೊದಲು ಇಲ್ಲೊಂದು ಅರಮನೆ ಇತ್ತು ಎನ್ನುವುದು ಇತಿಹಾಸವನ್ನು ತಿಳಿದವರಿಗೆ ಮಾತ್ರ ಗೊತ್ತಾಗುತ್ತದೆ. ಉಳಿದಂತೆ ಈ ಅರಮನೆಗೂ ಮುನ್ನ ಇಲ್ಲೊಂದು ಅರಮನೆ ಇತ್ತು ಎಂಬುದೇ ಹೆಚ್ಚಿನವರಿಗೆ ತಿಳಿದಿಲ್ಲ. ಆದರೆ ಆ ಅರಮನೆಯು ಭವ್ಯವಾಗಿತ್ತಂತೆ. ಅಷ್ಟೇ ಅಲ್ಲದೆ ಕಟ್ಟಿಗೆಗಳಿಂದ ನಿರ್ಮಾಣವಾಗಿತ್ತು ಎನ್ನುವುದು ಅದರ ವಿಶೇಷವಾಗಿದೆ. ಇಂತಹ ಅರಮನೆ ಆಕಸ್ಮಿಕವಾಗಿ ಬೆಂಕಿ ಅನಾಹುತದಿಂದ ಬಳಿಕ ಅದೇ ಅರಮನೆಯ ಮಾದರಿಯಲ್ಲಿ ಈಗಿನ ಅರಮನೆಯನ್ನು ನಿರ್ಮಿಸಲಾಗಿದೆ ಎನ್ನುವುದು ಇತಿಹಾಸದಿಂದ ತಿಳಿದುಬಂದಿದೆ. ಹಾಗಾದರೆ ಆ ಅರಮನೆ ಹೇಗೆ ಅಗ್ನಿ ಆಹುತಿಯಾಯಿತು ಎಂಬುದನ್ನು ನೋಡುತ್ತಾ ಹೋದರೆ ಅದೊಂದು ದುರಂತದ ಕತೆ ಎನ್ನುವುದು ಅಷ್ಟೇ ಸತ್ಯ. ಅದಕ್ಕೂ ಮೊದಲು ಮೊದಲಿನ ಕಟ್ಟಿಗೆಯ ಅರಮನೆ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. 1800ರಿಂದ 1804 ಅವಧಿಯಲ್ಲಿ ಕಟ್ಟಲಾಗಿದ್ದ ಕಟ್ಟಿಗೆಯ ಸುಂದರ ಅರಮನೆಯಲ್ಲಿ ರಾಜಪರಿವಾರದವರು ವಾಸವಾಗಿದ್ದರು. ಈ ಅರಮನೆಯು ಅವತ್ತಿನ ಕಾಲಕ್ಕೆ ಅರಮನೆ ಹೇಗಿರಬೇಕೋ ಹಾಗೆಯೇ ವೈಭವದಿಂದ ಕೂಡಿತ್ತು. ಅರಮನೆ ನಿರ್ಮಾಣಕ್ಕೆ ಇಟ್ಟಿಗೆಯೊಂದಿಗೆ ಹೆಚ್ಚಿನ ಕಟ್ಟಿಗೆಗಳನ್ನು ಬಳಸಲಾಗಿತ್ತು. ಹಿಂದೂ ವೈಖರಿಯಲ್ಲಿದ್ದ ಅರಮನೆಯ ಪೂರ್ವಕ್ಕೆ ಮೊದಲನೇ ಅಂತಸ್ತು ಮತ್ತು ಉತ್ತರದ ಭಾಗಕ್ಕೆ ದರ್ಬಾರ್ ಹಾಲ್ ಇತ್ತು. ಅವತ್ತಿನ ಕಾಲದಲ್ಲಿ ಇದೇ ಅರಮನೆ ಆವರಣದಲ್ಲಿ ದಸರಾವನ್ನು ಆಚರಿಸಲಾಗುತ್ತಿತ್ತು. ದರ್ಬಾರ್ ಕೂಡ ಇಲ್ಲಿಯೇ ನಡೆಯುತ್ತಿತ್ತು. ರಾಜಪರಿವಾರದಗಳೊಂದಿಗೆ ಸೇವಕರಿಂದ ಕೂಡಿದ ಅರಮನೆಯಲ್ಲಿ ಸದಾ ವೈಭವ ಮೈಸೆಳೆಯುತ್ತಿತ್ತು. ಬಹುಶಃ ಅದೊಂದು ದುರ್ಘಟನೆ ನಡೆಯದೇ ಹೋಗಿದ್ದರೆ ಇವತ್ತಿನ ಸುಂದರ ಅಂಬಾವಿಲಾಸ ಅರಮನೆ ನಿರ್ಮಾಣವಾಗುತ್ತಿರಲಿಲ್ಲವೇನೋ, ಅಥವಾ ಅದೇ ಹಳೆ ಅರಮನೆ ಇವತ್ತಿಗೂ ಹಾಗೆಯೇ ಉಳಿಯುತ್ತಿತ್ತೇನೋ. ಆದರೆ ಅದೊಂದು ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಇದೆಲ್ಲದರ ನಡುವೆ ಒಂದು ಘಟನೆ ನಡೆದು ಹೋಯಿತು. ಅದು 1897 ಫೆಬ್ರವರಿ 28 ಭಾನುವಾರದಂದು ಇಡೀ ಅರಮನೆಯ ಸಡಗರ ಸಂಭ್ರಮದಲ್ಲಿ ತೇಲಾಡುತ್ತಿತ್ತು. ಕಾರಣ ಚಾಮರಾಜೇಂದ್ರ ಒಡೆಯರ್ ಮತ್ತು ವಾಣಿ ವಿಲಾಸ ಸನ್ನಿಧಾನವಾದ ಹಿರಿಯ ಪುತ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸೋದರಿಯ ಜಯಲಕ್ಷ್ಮಿಯವರ ವಿವಾಹ ಸರ್ದಾರ್ ಕಾಂತೇರಾಜ ಅರಸ್ ಅವರೊಂದಿಗೆ ಜರುಗುತ್ತಿತ್ತು. ಈ ವಿವಾಹದ ಸಡಗರ ಅರಮನೆಯನ್ನು ಆವರಿಸಿತ್ತು. ಎಲ್ಲರೂ ಖುಷಿಯಾಗಿಯೇ ಇದ್ದರು. ಈ ನಡುವೆ ವಧು ಜಯಲಕ್ಷ್ಮಮ್ಮಣಿಯವರ ಕೂದಲಿಗೆ ಸಾಂಬ್ರಾಣಿ ಹೊಗೆ ಕೊಡುವ ಸಂದರ್ಭದಲ್ಲಿ ಪರಿಚಾರಕರಿಗೆ ಕೆಂಡವೊಂದು ಕೆಳಗೆ ಬಿದ್ದದ್ದು ಗೊತ್ತಾಗಲೇ ಇಲ್ಲ. ಆ ಕೆಂಡದಿಂದ ಉರಿದು ಬಂದ ಬೆಂಕಿ ತೇಗದ ಮರಕ್ಕೆ ತಾಗಿ ಹತ್ತಿಕೊಂಡು ಉರಿಯುತ್ತಾ ಹೋಗಿತು. ಇದ್ದಕ್ಕಿದ್ದಂತೆ ಬೆಂಕಿ ಅರಮನೆಯನ್ನು ಆವರಿಸಿತು. ಅರಮನೆಯಲ್ಲಿದ್ದ ಸೇವಕರು ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಅರಮನೆಯಿಂದ ಹೊರಡತೊಡಗಿದರು. ಅರಮನೆಯಲ್ಲಿದ್ದ ರಾಜವಂಶಸ್ಥರು ಹಾಗೂ ವಿವಾಹಕ್ಕೆ ಆಗಮಿಸಿದ್ದ ದೇಶ ವಿದೇಶದ ಅತಿಥಿಯರನ್ನು ಯಾವುದೇ ಪ್ರಾಣಾಪಾಯವಾಗದಂತೆ ಕಾಪಾಡಿದರು. ಜಾಗೃತಗೊಂಡು ಅಲ್ಲಿದ್ದ ಸೈನಿಕರು ಮತ್ತು ಸೇವಕರು ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಅದೇ ಸಮಯಕ್ಕೆ ಯಂತ್ರ ಕೆಟ್ಟು ಹೋಗಿದ್ದರಿಂದ
ಆ ನಲ್ಲಿಯಲ್ಲಿ ನೀರು ಬರುತ್ತಿರಲಿಲ್ಲ. ಹೀಗಾಗಿ ನೀರನ್ನು ಹುಡುಕಿ ತಂದು ಹಾರಿಸುವ ಕೆಲಸ ಮಾಡುವುದು ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ. ಹೀಗಾಗಿ 4 ದಿಕ್ಕಿಗೂ ಬೆಂಕಿಯ ಜ್ವಾಲೆ ಹರಡಿ ವಿರಾಟ ಸ್ವರೂಪ ತಾಳಿತು. ರಾತ್ರಿಯಿಂದ ಬೆಳಗ್ಗೆ ತನಕವೂ ಅರಮನೆ ಹೊತ್ತು ಉರಿಯಿತು. ಬೆಂಕಿಯನ್ನು ನಂದಿಸಲು ಸುತ್ತಮುತ್ತಲಿನ ಜನ ಸೇರಿದಂತೆ ಸುಮಾರು 8,000 ಮಂದಿ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದರಾದರೂ ಸಂಪೂರ್ಣವಾಗಿ ನಂದಿಸಲು ಸಾಧ್ಯವಾಗಲಿಲ್ಲ. ಇದರ ಪರಿಣಾಮ ಅರಮನೆ ಉರಿದು ಬೂದಿಯಾಗಿತ್ತು. ಇದನ್ನು ನೋಡಿದ ರಾಜಪರಿವಾರ ಮಾತ್ರವಲ್ಲ, ಪ್ರಜೆಗಳು ಸಹ ಕಣ್ಣೀರಿಟ್ಟರು. ಅರಮನೆ ಬೆಂಕಿಗೆ ಆಹುತಿಯಾದ ಕಾರಣ ರಾಜಪರಿವಾರದ ವಾಸ್ತವ್ಯವನ್ನು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರಿಸಲಾಯಿತು. ಇದೇ ಸಮಯದಲ್ಲಿ ಅರಮನೆಯಲ್ಲಿದ್ದ ರತ್ನಾಭರಣ, ಬೆಳ್ಳಿ, ಬಂಗಾರ ಪದಾರ್ಥ, ಮುತ್ತಿನ ಹಾರ ಸೇರಿದಂತೆ ವಿವಿಧ ಬಗೆಯ ಬೆಲೆ ಬಾಳುವ ಪದಾರ್ಥಗಳನ್ನು ಹೊರಕ್ಕೆ ತಂದು ಬಯಲಲ್ಲಿ ರಾಶಿ ಹಾಕಿದರು. ಅದೇ ಸಮಯಕ್ಕೆ ಅರಮನೆಯ ಪಂಚಕಳಶವು ಮೇಲಿಂದ ಬಿದ್ದಿತು. ಇದನ್ನು ಕಂಡ ಜನ ಕಣ್ಣೀರಿಡುತ್ತಾ ರೋಧಿಸಿದರು. ಅರಮನೆ ಅಗ್ನಿ ಆಹುತಿಯಾದ ಬಳಿಕ ರಾಜಪರಿವಾರ ಜಗನ್ಮೋಹನ ಅರಮನೆಯಲ್ಲಿ ಉಳಿಯಿತು. ಅಲ್ಲಿದ್ದುಕೊಂಡೇ ಹೊಸ ಮಾದರಿಯ ಬೆಂಕಿ ಆಕಸ್ಮಿಕ ಸಂಭವಿಸಿದರೂ ಏನೂ ಆಗದ ರೀತಿಯಲ್ಲಿ ಹಿಂದೆ ಇದ್ದ ಕಟ್ಟಿಗೆಯ ಅರಮನೆಯ ವಿನ್ಯಾಸದಲ್ಲಿ ಹೊಸ ಮಾದರಿಯ ಅರಮನೆಯನ್ನು ನಿರ್ಮಿಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ್ ತೀರ್ಮಾನಿಸಿದರು. ಅದರ ನಕಾಶೆ ತಯಾರಿಸಲು ಜವಾಬ್ದಾರಿಯನ್ನು ಮದ್ರಾಸ್ ಸರ್ಕಾರದ ಸಲಹೆಗಾರ ಇಂಜಿನಿಯರ್ ಆದ ಹೆನ್ರಿ ಎವ್ರಿಯನ್ ಅವರಿಗೆ ನೀಡಲಾಯಿತು. ಅವತ್ತು ಅಗ್ನಿಯಾಹುತಿಯಾದ ಅರಮನೆಯ ನೀಲಿ ನಕ್ಷೆ ಇರಲಿಲ್ಲ. ಅದಕ್ಕಾಗಿ ಹುಡುಕಾಟ ನಡೆಸಲಾಯಿತು. ಕೊನೆಗೆ ಬ್ರಿಟಿಷ್ ಸೈನಿಕನೊಬ್ಬ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದ ಫೋಟೋ ಅಧಿಕಾರಿಗಳಿಗೆ ಸಿಕ್ಕಿತು. ಅದನ್ನು ಪಡೆದುಕೊಂಡು ಹೆನ್ರಿ ಎವ್ರಿಯನ್ ಅದರಂತೆ ಈಗಿನ ಅರಮನೆಯ ನಕಾಶೆ ರೂಪಿಸಿದರು. ಅರಮನೆಯ ನಕಾಶೆ ರೂಪಿಸಿದ ಹೆನ್ರಿ ಎವ್ರಿಯನ್ ಅವರಿಗೆ ಅವತ್ತು ಮಹಾರಾಜರು ಶುಲ್ಕವಾಗಿ 12,000 ರೂಪಾಯಿಯನ್ನು ನೀಡಿದರಂತೆ. ಅರಮನೆಯ ಇಂಜಿನಿಯರ್ ಆಗಿ ಬಿ.ವಿ. ರಾಘವಲು ನಾಯ್ಡು ಕೆಲಸ ಮಾಡಿದರೆ, ಅರಮನೆಯಲ್ಲಿ ಚಿತ್ರ ರಚಿಸಲು ನಾಗರಾಜು ಎಂಬ ಕಲಾವಿದರನ್ನು ಚಿತ್ರರಚನೆಯ ಅಧ್ಯಯನಕ್ಕಾಗಿ ಯುರೋಪಿನ ರಾಜ್ಯಗಳಿಗೆ ಕಳಿಸಲಾಯಿತು. ಇದಕ್ಕಾಗಿ ಒಡೆಯರ್ ಮಾಡಿದ ಖರ್ಚು 2,437 ರೂಪಾಯಿ 4 ಆಣೆ 8 ಕಾಸಂತೆ. 1897ರಿಂದಲೇ ಆರಂಭಗೊಂಡ ಅರಮನೆಯ ನಿರ್ಮಾಣ ಕಾರ್ಯ 1911-12ರ ಸುಮಾರು 41,47,912 ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡಿತು.